ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನೋಡಿ, ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಹಾಗೆ ಮಾಸ ಭವಿಷ್ಯ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ, ಅದರ ಶುಭ ಫಲ ಅಶುಭ ಫಲಗಳನ್ನ ಪ್ರತಿಯೊಂದು ರಾಶಿಗೂ ಹೇಳ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಮಿಥುನ ರಾಶಿ, ಆ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಅನುಕೂಲಗಳಾಗುತ್ತೆ, ಯಾವ್ಯಾವ ಅನಾನುಕೂಲಗಳಾಗುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮತ್ತೆ ಅದಕ್ಕೆ ನೀವು ಪರಿಹಾರವಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಮಿಥುನ ರಾಶಿಗೆ ಗುರು ಆಲ್ರೆಡಿ ರಾಶಿಯಲ್ಲೇ ಇರ್ತಾರೆ. ಹಾಗಾಗಿ ಗುರುಬಲ ಇದೆ ಅಂತ ಹೇಳ್ತೀನಿ. ಆದ್ರೆ ಆ ಗುರು ಇರೋದ್ರಿಂದ ನಮ್ಗೆ ಎಷ್ಟು ತೊಂದರೆಗಳಾಗತ್ತೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಗುರು ಶುಕ್ರ ಒಟ್ಟಿಗೆ ಇರೋದು ಒಂದು ಯೋಗನೆ ಅಂತ ಹೇಳ್ಬೋದು. ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒಂದು ಯೋಗದ ಫಲ, ಅದ್ರಲ್ಲೂ ಈ ಒಂದು 18, 19, 20ನೇ ತಾರೀಕು ಇದೆಯಲ್ಲ, ಆ ಒಂದು ದಿನಗಳಲ್ಲಿ 3 ದಿನ ನೀವು ಸಿಕ್ಕಾಪಟ್ಟೆ ಯೋಗವಂತರಾಗಿರ್ತೀರಾ ಮಿಥುನ ರಾಶಿಯವರು. ಯಾಕಂದ್ರೆ 3 ಗ್ರಹಗಳ ಒಂದು ಸಂಗಮ ನಡೆಯುತ್ತೆ. ಹಾಗೆ ನೋಡಿ, ಶುಕ್ರ ಗುರು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ನಿಮ್ಗೆ ಏನು ಅಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್, ಅಂದ್ರೆ ಈ ಗುರು ಬದಲಾವಣೆಯಿಂದ ನಿಮ್ಮಲ್ಲಿ ಒಂದು ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಈ ಒಂದು ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗ್ತದೆ. ಅದು ಬಿಟ್ರೆ ತುಂಬಾ ನೀವೇನ್ ಆರ್ಥಿಕವಾಗಿ ಏನೇನ್ ಬಳಲ್ತಿರ್ತೀರಾ ಅದೆಲ್ಲ ಕೂಡ ನಿಮ್ಗೆ ತುಂಬಾ ಈಸಿಯಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ನಾನು ಫಸ್ಟೇ ಹೇಳ್ದೆ, ನಮ್ಮ ನಂಬರ್ಗೆ ಕರೆ ಮಾಡಿ ಒಂದು ಗುರುವಿನ ಒಂದು ಸ್ಟೋನು ಮತ್ತೆ ಶುಕ್ರನ ಒಂದು ಸ್ಟೋನು, ಒಂದು ಬ್ರೇಸ್ಲೆಟ್. ಯಾಕಂದ್ರೆ ಏನೇ ಆಗ್ಲಿ ಈ ಗ್ರಹಗಳ ಬದಲಾವಣೆಯಿಂದ ದೇವ್ರು ಇರೋ ಜಾಗದಲ್ಲೇ ಇರ್ತಾರೆ, ಅವ್ರ ಕೈಲಿ ಬದಲಾವಣೆ ಮಾಡಕ್ ಆಗೋದಿಲ್ಲ ನಮ್ಮನ್ನ. ಆದ್ರೆ ಈ ಗ್ರಹಗಳ ಪರಿವರ್ತನೆಯಿಂದ ನಮ್ಮ ಒಂದು ಜೀವನ ಮೇಲೆ ಕೆಳಗೆ ಹೋಗೋದು ನಡೀತಾ ಇರುತ್ತೆ. ಅದ್ರಲ್ಲಿ ಅಪ್ಸ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ. ಏನಕ್ಕೆ? ತುಂಬಾ ಚೆನ್ನಾಗಿರೋರು ಏಕ್ದಮ್ ಕೆಳಗ್ ಬಂದ್ಬಿಡ್ತಾರೆ, ಏಕ್ದಮ್ ಲಾಕ್ ಆಗ್ತಾರೆ. ಯಾಕೆ ಅಂದ್ರೆ ಗ್ರಹಗಳ ಬದಲಾವಣೆ. ಹಾಗೆ ತುಂಬಾ ಲೋ ಇರ್ತಾರೆ, ನಮ್ ಕೈಲಿ ಏನು ಆಗೋದೇ, ಅವ್ರು ಏಕ್ದಮ್ ಅಪ್ಪರ್ ಹೋಗಿರ್ತಾರೆ, ಅಂದ್ರೆ ಮೇಲ್ ಹೋಗಿರ್ತಾರೆ. ಏನಕ್ಕೆ? ಗ್ರಹಗಳು ಚೇಂಜ್ ಆಗುತ್ತಲ್ಲ, ಅದ್ರಿಂದ. ಹಾಗಾಗಿ ಈ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತಹ, ಇವಾಗ ಶನಿ ಅಂತ ಅಂದ್ರೆ ನಿಮ್ಗೆ ಶನಿ ಎಲ್ಲೋ ಕೆಟ್ಟದ್ ಮಾಡ್ತಿದ್ದಾನೆ, ನಿಮ್ಮ ಇದ್ರಲ್ಲಿ ಹೊರೋಸ್ಕೋಪ್ ಅಲ್ಲಿ ಶನಿ ಚೆನ್ನಾಗಿಲ್ಲ ಅಂದಿದ ತಕ್ಷಣ ಅದಕ್ ಮುಂಚೆನೆ ನಾವು ಆ ಶನಿಯನ್ನ ತಂದು ನೀವು ಮನೇಲಿ ಇಟ್ಕೊಳಕ್ ಆಗಲ್ಲ. ಆ ಗ್ರಹದ ಒಂದು ಸ್ಟೋನ್ ಅನ್ನ ನಿಮಗ್ ಕೊಡ್ತೀವಿ. ಶನಿ ಗ್ರಹನೇ ಬನ್ನಿ ಮನೇಲಿ ಇದ್ದಾನೆ, ಅದನ್ನ ನೀವು ಆರಾಧಿಸ್ಬೇಕು. ಯಾಕಂದ್ರೆ ನಿಮ್ಮ ಗ್ರಹಗಳೇ ನಿಮ್ಮ ಏರುಪೇರನ್ನ ನೋಡೋದು. ಗ್ರಹಗಳ ಬದಲಾವಣೆಯಿಂದಾನೇ ನೀವು ಈ ರೀತಿ ಆಗೋದು. ಹಾಗಾಗಿ ಶನಿ ಗ್ರಹದ ಸ್ಟೋನ್ ಇರ್ಬೋದು, ಗುರು ಗ್ರಹದ ಸ್ಟೋನ್ ಇರ್ಬೋದು, ಶುಕ್ರ ಗ್ರಹದ ಸ್ಟೋನ್ ಇರ್ಬೋದು, ಪ್ರತಿಯೊಂದು ಇದರ ಜೊತೆ ನಿಮ್ಮ ಅದೃಷ್ಟದ ಒಂದು ಕಲ್ಲುಗಳನ್ನ ಕೊಡ್ತೀವಿ ಸಪರೇಟ್ ಆಗಿ. ಅದನ್ನ ಕೂಡ ನಿಮ್ಮ ಒಂದು ಫೈನಾನ್ಸ್ಗೆ ಇರ್ಬೋದು, ಅಥವಾ ನಿಮ್ ನೇಮ್ ಅಂಡ್ ಫೇಮ್ಗೆ ಇರ್ಬೋದು, ಅಥವಾ ನಿಮ್ಮ ಏಳಿಗೆಗಿರ್ಬೋದು, ನಿಮ್ಮ ಹೆಲ್ತ್ಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಕಲ್ಲುಗಳೇ ಆಗತ್ತೆ. ಯಾಕಂದ್ರೆ ನಾವು ಕಲ್ಲನ್ನೇ ಪೂಜೆ ಮಾಡೋದ್ರಿಂದ ಆ ಗ್ರಹಗಳನ್ನ ಕಲ್ಲಾಗಿ ಪರಿವರ್ತಿಸಿ ಕೊಡ್ತಾ ಇದೀವಿ. ಆ ಕಲ್ಲುಗಳನ್ನ ತಗೊಂಡೋಗಿ ನಿಮ್ ಮನೇಲಿ ಇಟ್ಕೊಂಡಾಗ ಅದರ ಒಂದು ವೈಬ್ರೇಷನ್, ಅದರ ಪಾಸಿಟಿವ್ ಏನಿರುತ್ತೆ, ನೀವು ದೇವ್ರನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡಾಗ ಹೇಗಿರುತ್ತೆ ನೋಡಿ, ಹಾಗೇನೆ ಗ್ರಹಗಳನ್ನ ತಂದು ನಿಮ್ ಮನೇಲಿ ಇಟ್ಕೊಂಡಾಗ ಆ ಗ್ರಹದ ಒಂದು ನಿಮ್ಗೆ ನೆಗೆಟಿವ್ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ. ನೀವೆಷ್ಟೇ ಕಷ್ಟದಲ್ಲಿರಿ, ನಿಮ್ಮ ಕಷ್ಟ ಎಲ್ಲ ಪಾರಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕೊಡೋ ಅಂತ ಕ್ರಿಸ್ಟಲ್, ನಾವು ಕೊಡುವಂತ ಸ್ಟೋನು ನಿಮ್ಗೆ ಯಾವ್ದು ಬೇಕು, ನಿಮ್ಮ ರಾಶಿಗೆ ಯಾವ್ದು ಬೇಕು ಅದನ್ನೇ ನಾವು ಕೊಡ್ತೀವಿ. ಯಾವ್ದ್ಯಾವ್ದೋ ಸಿಕ್ಕಿದೆ ಅಂತ ತಗೊಂಡ್ ಹಾಕೋಬೇಡಿ. ನಾವು ಕೊಡೋದನ್ನ ನಮ್ಮ ನಂಬರ್ಗೆ ಕರೆ ಮಾಡಿ, ನಿಮ್ಮ ರಾಶಿ ಹೇಳಿ, ನಕ್ಷತ್ರ ಹೇಳಿ, ಆಯ್ತಾ? ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದಾಗ ಒಂದು ಸತಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಅನಲೈಸ್ ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲು ಅದನ್ನ ನೋಡಿದಾಗ ಇನ್ನ ಸೂಪರ್ ಆಗಿ ಕೊಡ್ತೀವಿ ನಾವು ನಿಮ್ಗೆ. ಯಾಕಂದ್ರೆ ನಿಮ್ಮ ದಶ ಯಾವ್ದು, ನಿಮ್ಗೆ ಯಾವ ಗ್ರಹ ಕೆಟ್ಟಿದೆ ಅನ್ನೋದನ್ನ ನಿಮ್ಮ ಲೈಫ್ ಟೈಮ್ ಜಾತಕದಲ್ಲಿ ಸಿಕ್ಕತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಜಾತಕದಲ್ಲಿ ಸಿಕ್ಕತ್ತೆ. ಹಾಗಾಗಿ ಅದನ್ನ ನೋಡಿ ಕ್ಲೀನ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದೀವಿ. ಹಾಗೆ ನೋಡಿ, ಮಿಥುನ ರಾಶಿ, ಸೊ ಶುಕ್ರ ಗುರು ತುಂಬಾ ಒಳ್ಳೇದ್ ಮಾಡ್ತಾರೆ. ಗುರು ಇದ್ದಾಗ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗತ್ತೆ. ಅಥವಾ ನೀವೇನಾದ್ರೂ ಮನೆ ಮಠ ದೇವಸ್ಥಾನ ಅದು ಇದು ಮಾಡಿದ್ರೆ ಅದ್ರ ಕಡೆ ಸ್ವಲ್ಪ ಒಲವು ಜಾಸ್ತಿ ಆಗತ್ತೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಕೂಡ ಬರುತ್ತೆ. ಹಾಗೆ 2ನೇ ಮನೆಯಲ್ಲಿ ರವಿ ಬುಧ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಧನಸ್ಥಾನದಲ್ಲಿ ರವಿ ಇರೋದು, ನಿಮ್ಮ ದೊಡ್ಡವರಿಂದ ಏನಾದ್ರು ಕೊಡುಗೆ ಆಗಿರ್ಬೋದು. ಬುಧ 2ನೇ ಮನೆಯಲ್ಲಿ ಇರೋದಂತೂ ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಹಾಗಾಗಿ ನೀವು ಯಾರಾದ್ರೂ ಗೌರ್ಮೆಂಟ್ ಜಾಬ್ ಕೆಲಸ ಟ್ರೈ ಮಾಡ್ತಿದ್ದೀರಾ, ನೀವು ನಮ್ಮಲ್ಲಿ ಒಂದು ಪಚ್ಚೆ ಅಥವಾ ಮಾಣಿಕ್ಯ ಇಬ್ರು ಇರೋದು, ಪಚ್ಚೆ ಜೊತೆ ಮಾಣಿಕ್ಯ ಇರುವಂತ ಒಂದು ಸ್ಟೋನ್ ಅನ್ನ ನೀವು ಮನೇಲಿ ಇಟ್ಕೊಂಡ್ರಿ ಅಂದ್ರೆ ಸೂಪರ್ ರಿಸಲ್ಟ್ ಮೇಡಮ್. ಯಾರಾಗ್ಲಿ ವೀಕ್ಷಕರೇ, ನೀವು ಏನೇ ಕೆಲಸ ಇದ್ರು, ನಿಮ್ಗೆ ಕಾನೂನು ಸಂಬಂಧಪಟ್ಟಾಗಿರ್ಬೋದು, ಗೌರ್ಮೆಂಟ್ ಇಶ್ಯೂಸ್ ಆಗಿರ್ಬೋದು, ಗೌರ್ಮೆಂಟ್ ಇಂದ ಏನಾದ್ರು ತೊಂದರೆ ಆಗ್ತಿರ್ಬೋದು, ಇದೆಲ್ಲ ಕೂಡ ನಿಮ್ಗೆ
ಆ ತೊಂದರೆಯಿಂದ ಈಚೆ ಬರ್ತೀರಾ ಅಂತ ಹೇಳ್ತೀನಿ. ಹಾಗೆ ನೋಡಿ, ಮೂರನೇ ಮನೇಲಿ ಕೇತು ಇರೋದ್ರಿಂದ ಯಾವೊಂದು ಮಿಥುನ ರಾಶಿಯವ್ರಿಗೆ ಯಾವ ಒಂದು ಫ್ರೆಂಡ್ಸ್ ಆದ್ರೂ ನಿಮ್ಗೆ ಆಗೋದಿಲ್ಲ. ಮತ್ತೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರಲ್ಲ. ಟೈಮ್ ಚೆನ್ನಾಗಿರ್ಬೋದು, ಗುರುಬಲ ಇದೆ, ಯಾಕೆ ನಂಗೆ ನೆಮ್ಮದಿ ಇಲ್ಲ? ಮೂರನೇ ಮನೆ ಕೇತು ತುಂಬಾ ನಿದ್ದೆ ಮಾಡಕ್ ಬಿಡೋದಿಲ್ಲ. ಮತ್ತೆ ಯಾವ್ದಾದ್ರು ಒಂದು ಅವಮರ್ಯಾದೆಯನ್ನ ಫೇಸ್ ಮಾಡ್ಬೇಕಾಗತ್ತೆ, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನಾಲ್ಕನೇ ಮನೇಲಿ ಕುಜ ಇರೋದು, ಮತ್ತೆ ಈ 4ನೇ ಮನೆಗೆ ಶನಿ ದೃಷ್ಟಿ ಬೇರೆ ಬೀಳುತ್ತೆ. ಶನಿಯ 7ನೇ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಮಿಥುನ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿ ಮನೆ ಮಠಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಯಾವ್ದು ನಮ್ಗೆ ಎಲ್ಲೋ ಒಂದ್ ಕಡೆ ದುಡ್ಡು ಬರ್ತಿದೆ, ಎಲ್ಲೋ ಒಂದ್ ಕಡೆ ಚೆನ್ನಾಗಿದೀವಿ, ಗುರುಬಲ ಇದೆ, ಅದೆಲ್ಲ ಓಕೆ. ಆದ್ರೆ ಮನೆಯ ವ್ಯವಹಾರ ಆಗಿರ್ಬೋದು, ಸುಖ ಸ್ಥಾನ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಕಳ್ಕೊಳ್ತೀರಾ ಅಂತ ಹೇಳುತ್ತೆ. ಐದನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಇದೆ. ಐದನೇ ದೃಷ್ಟಿ 5ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಮಕ್ಕಳಿಂದ ಒಳ್ಳೆ ರಿಸಲ್ಟ್ ನ ನೋಡ್ತೀರಾ, ತುಂಬಾ ಚೆನ್ನಾಗಿರ್ತಾರೆ. ನಿಮ್ ಮಕ್ಕಳಿಂದ ಪ್ರೋಗ್ರೆಸ್ ನ ನೋಡ್ತೀರಾ, ಸಮಾಧಾನಕರವಾಗಿರ್ತೀರಾ ಅಂತ ಹೇಳ್ಬೋದು. ಮತ್ತೆ ನೋಡಿ, 6ನೇ ಮನೆ ಅಂತ ಬಂದಾಗ ನಿಮ್ಗೆ 6ನೇ ಮನೆ ವೃಶ್ಚಿಕದಲ್ಲಿ ನಿಮ್ಗೆ 6ನೇ ದೃಷ್ಟಿ ಯಾರು ಇಲ್ಲ. ಆದ್ರೆ 6ನೇ ಮನೆ ಅಧಿಪತಿ ಕುಜ ಬಂದು ನಿಮ್ಗೆ 4ನೇ ಮನೆಯಲ್ಲಿ ಇರ್ತಾರೆ. ಹಂಗಾಗಿ ನೀವು ಮನೆ ಮಠ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ರೆ ನಿಮ್ಗೆ 7ನೇ ಮನೆಗೆ ಶನಿಯ ದೃಷ್ಟಿ, 10ನೇ ದೃಷ್ಟಿ, ಕುಜನ 4ನೇ ದೃಷ್ಟಿ, ಹಾಗೆ ಗುರುವಿನ 7ನೇ ದೃಷ್ಟಿ, ಈ ಎಲ್ಲರ ದೃಷ್ಟಿ ಒಂದು ಶುಭ ಗ್ರಹ, ಒಂದು ಪಾಪ ಗ್ರಹ, ಮತ್ತೆ ಶುಕ್ರನ 7ನೇ ಮನೆ ದೃಷ್ಟಿ ಕೂಡ ನಿಮ್ಗೆ ಈ ಧನಸು ರಾಶಿಗೆ ಬೀಳೋದ್ರಿಂದ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಒಂದ್ ಕಡೆ ಪಾಸಿಟಿವ್, ಒಂದ್ ಕಡೆ ನೆಗೆಟಿವ್. ಯಾರಾದ್ರೂ ಗಂಡ ಹೆಂಡತಿ ಇದ್ರೆ ಅವರು ತುಂಬಾ ಚೆನ್ನಾಗಾಗ್ತೀರಿ. ಮಿಥುನ ರಾಶಿಯವರು ಅವರ ಒಂದು ಕಲಹ ಕಿತ್ತಾಟ ಎಲ್ಲ ಸಾಲ್ಟ್ ಆಗುತ್ತೆ. ಅದೇ ಕುಜನ ದೃಷ್ಟಿ ಕೂಡ ಇರೋದ್ರಿಂದ, ಕುಜನ 4ನೇ ದೃಷ್ಟಿ ಇರೋದ್ರಿಂದ ನಾನು ಅವಾಗಲೇ ಹೇಳ್ತಾ ಬಂದೆ, ಮನೆ ಮಠದ ಬಗ್ಗೆ ಮತ್ತೆ ನಿಮ್ಮ ಒಂದು ಪೇಪರು, ಲೆಕ್ಕಪತ್ರ ಅದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಶನಿ 10ನೇ ದೃಷ್ಟಿ ಇರೋದ್ರಿಂದ ಅಲ್ಲೂ ಕೂಡ ಯಾವ್ದಾದ್ರು ಒಂದೊಂದು ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಅದ್ರಲ್ಲೂ ನಿಮ್ಗೆ 7ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಬಿರುಕು ಉಂಟಾಗ್ಬೋದು. ಅಕಸ್ಮಾತ್ ಯಾರಾದ್ರೂ ತುಂಬಾ ಮಿಥುನ ರಾಶಿಯವರು ಡೈವರ್ಸ್ ಅದು ಇದು ಅಂತ ಹೋಗಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ, ಕೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ 8ನೇ ಮನೆಯಲ್ಲಿ ನಿಮ್ಗೆ 10ನೇ ಮನೆಯಲ್ಲಿ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆ 9ನೇ ಮನೆಗೆ 9ನೇ ದೃಷ್ಟಿ, ಗುರು ದೃಷ್ಟಿ ಇರೋದ್ರಿಂದ ಅಲ್ಲಿ ನೀವು ತುಂಬಾ ಬೆನಿಫಿಟ್ ನ ನೋಡ್ತೀರಾ. ತುಂಬಾ ದೊಡ್ಡವರಿಂದ, ಹಿರಿಯರಿಂದ ನಿಮ್ಗೆ ಸಹಾಯ ಆಗುತ್ತೆ. ಕೆಲ್ಸ ಅಂತ ಬಂದಾಗ 9ನೇ ಮನೆ ರಾಹು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಮಿಥುನ ರಾಶಿಯವರ ಮನೆಯಲ್ಲಿ ತುಂಬಾ ದೊಡ್ಡವರು, ಹಳುಬ್ರನ್ನ ಯಾರನ್ನಾದ್ರೂ ಕಳ್ಕೊಳ್ತೀರಾ ಅಂತ ಹೇಳ್ತೀನಿ. 10ನೇ ಮನೆ ಶನಿಗೆ ಮತ್ತೆ ಕುಜನ ದೃಷ್ಟಿ 10ನೇ ಮನೆಗೆ ಬೀಳೋದ್ರಿಂದ, 7ನೇ ದೃಷ್ಟಿ ಬೀಳೋದ್ರಿಂದ 10ನೇ ಮನೆ ನಿಮ್ಗೆ ತುಂಬಾ ಕೆಲ್ಸ ಅಂತ ಬಂದಾಗ ತುಂಬಾ ಚೆನ್ನಾಗಿರ್ತೀರಿ. ಕೆಲಸ ಕಾರ್ಯ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಇದರ ಜೊತೆ ನಮ್ಮ ಒಂದು ಸ್ಟೋನ್ ಏನಿದೆ ನಿಮ್ಗಾಗಿ ಗುರು ಮತ್ತೆ ಶುಕ್ರ ಈ ಎರಡೂ ಕಾಂಬಿನೇಷನ್ ಮಾಡಿ ಈ ಮಿಥುನ ರಾಶಿಯವ್ರು ಏನಾದ್ರೂ ಈ ಕಲ್ಲನ್ನ ಬಳಸಿದಾಗ, ಮತ್ತೆ ನಾನು ಸೂರ್ಯ ಮತ್ತೆ ಬುಧ ಹೇಳ್ದೆ, ಯಾಕಂದ್ರೆ 2ನೇ ಮನೇಲಿ ಸೂರ್ಯ ಬುಧ ಇರೋದ್ರಿಂದ ಈ ಬುಧ ಮತ್ತೆ ಮಾಣಿಕ್ಯದ ಒಂದು ಸ್ಟೋನ್, ಆ ಒಂದು ಕಲ್ಲನ್ನ ನೀವು ಯೂಸ್ ಮಾಡಿದ್ದಾಗಿದೆ, ಅದನ್ನ ನೀವು ಮನೇಲಿ ತಗೊಂಡೋಗಿ ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಯಾವ ಒಂದು ಕಾನೂನು ಸಮಸ್ಯೆ ಇರೋದಿಲ್ಲ, ಯಾವ ಗವರ್ಮೆಂಟ್ ಸಮಸ್ಯೆನೂ ಇರೋದಿಲ್ಲ. ಮತ್ತೆ ಅದ್ರಲ್ಲಿ ಲಾಭ ಮಾಡ್ತೀರಾ. ಯಾರಾದ್ರೂ ನಿಮ್ಮ ಮನೇಲಿ ಗವರ್ಮೆಂಟ್ ಕೆಲಸದವ್ರು ಇದ್ರೆ, ಮಿಥುನ ರಾಶಿಯವರೇ ಆಗಿದ್ರೆ ದಯವಿಟ್ಟು ಈ ಒಂದು ಕಲ್ಲನ್ನ ತಗೊಂಡೋಗಿ ಇಟ್ಕೊಳ್ಳಿ, ತುಂಬಾ ಪಾಸಿಟಿವ್ ನ ನೋಡ್ತೀರಾ. ರಿಸಲ್ಟ್ ಹೇಗಿರುತ್ತೆ ಅಂದ್ರೆ 101% ರಿಸಲ್ಟ್ ಇರುತ್ತೆ. ಸೊ ಈ ನಮ್ಗೆ ಈ ಕಲ್ ಮೇಲಿರೋ ನಂಬಿಕೆ, ಯಾಕಂದ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್. ತುಂಬಾ ಜನ ಕಾಲ್ ಮಾಡ್ತಾ ಇದ್ದೀರಾ, ಪಾಪ ನಿಮ್ಗೆ ನಾವು ಒದಗಿಸ್ಕೊಡ್ತಾ ಇದೀವಿ. ನಿಮ್ಮ ಅಡ್ರೆಸ್ಗೆ ನಾವು ತಲುಪಿಸಕ್ಕೆ ತುಂಬಾ ಟ್ರೈ ಮಾಡಿ ನಿಮ್ಮ ಅಡ್ರೆಸ್ಗೆ ನಾವು ತಲುಪಿಸ್ಕೊಡ್ತಾ ಇದೀವಿ. ಬಟ್ ಒಳ್ಳೊಳ್ಳೆ ರಿಸಲ್ಟ್ ಕೂಡ ಕೇಳಿ ಬರ್ತಾ ಇದೆ ನಮ್ಗೆ. ಇಲ್ಲ, ನಮ್ಗೆ ತುಂಬಾ ಚೆನ್ನಾಗಾಗಿದೆ ಅನ್ನೋ ಒಂದು ಪಾಸಿಟಿವ್ ನ್ಯೂಸ್ ನ ತುಂಬಾ ಕೇಳಿ ತುಂಬಾ ಖುಷಿ ಪಡ್ತಾ ಇದೀವಿ ನಾವು. ಯಾಕಂದ್ರೆ ನಮ್ಮ ಒಂದು ಸ್ಟೋನು, ನಮ್ಮ ಕ್ರಿಸ್ಟಲ್, ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಟಿರ್ತೀವಿ. ನಿಮ್ಮ ಒಂದು ರಾಶಿಗೆ ಏನ್ ಬೇಕು ಅದನ್ನೇ ಕೊಟ್ಟಿರ್ತೀವಿ. ನೀವೆಲ್ಲಾ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ, ಆದಷ್ಟು ಮಾಹಿತಿಯನ್ನ, ಸಾಕಷ್ಟು ವಿಡಿಯೋಗಳನ್ನ ಮುಂದಿನ ವಿಡಿಯೋದಲ್ಲಿ, ಸಾಕಷ್ಟು ವಿಷಯಗಳನ್ನ, ಹೆಚ್ಚೆಚ್ಚು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ಧನ್ಯವಾದ.